ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಚಾಲುಕ್ಯ ಸ್ಟಡಿ ಸರ್ಕಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ಹನುಮಂತ್ ಎಂ ಹರ್ಕತ್ತಿ. ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ದ್ವಿತೀಯ PUC ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ 2026-27 ನೀಲನಕ್ಷೆಯನ್ನು ಡಿಸ್ಕಷನ್ ಮಾಡೋಣ. ಯಾರೆಲ್ಲ ದ್ವಿತೀಯ PUCಯನ್ನು ಓದ್ತಾ ಇದ್ದೀರಿ ಅವರಿಗೆ ರಾಜ್ಯಶಾಸ್ತ್ರ ಸಬ್ಜೆಕ್ಟ್ ಇರುವಂಥವ್ರು ಈ ನೀಲನಕ್ಷೆ 2027 ವಾರ್ಷಿಕ ಪರೀಕ್ಷೆಗೆ ಅನುಕೂಲವಾಗುವಂಥದ್ದು. ಹಾಗಾದರೆ ಇವಾಗಲೇ ಬೋರ್ಡ್ನವ್ರು ನಿಮಗೆ ನೀಲನಕ್ಷೆಯನ್ನು ಬಿಟ್ಟಿರುವಂಥದ್ದು, ಅದನ್ನು ನಾನು ಸ್ಕ್ರೀನ್ ಮೇಲೆ ಹಾಕ್ತಾ ಇದ್ದೀನಿ. ಇದನ್ನು ನೋಡಿದರೆ ನಿಮ್ಗೆ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ಅದೇ ನೀಲನಕ್ಷೆಯನ್ನು ನಾನು ಇಲ್ಲಿ ಬೋರ್ಡ್ ಮೇಲೆ ಬರೆದಿದ್ದೀನಿ. ನಿಮಗೆ ಈಸಿ ಆಗೋ ರೀತಿ ಎಷ್ಟು ಅಧ್ಯಾಯಗಳಿವೆ, ಆ ಅಧ್ಯಾಯದಲ್ಲಿ ಎಷ್ಟು ಅಂಕಗಳನ್ನು ಕೇಳ್ತಾರೆ ಮತ್ತು ಯಾವ ಅಂಕಗಳನ್ನ, 1 ಅಂಕ ಎಷ್ಟು ಕೇಳ್ತಾರೆ, 2 ಅಂಕಗಳ ಮಾರ್ಕ್ಸ್ನ ಎಷ್ಟು ಕೇಳ್ತಾರೆ ಮತ್ತು 5 ಮತ್ತು 10 ಅಂಕಗಳ ಪ್ರಶ್ನೆಗಳನ್ನು ಎಷ್ಟು ಕೇಳ್ತಾರೆ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ನಾನು ಹೇಳ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಒಟ್ಟು ಪ್ರಶ್ನೆಗಳು ಅಂದರೆ ಒಟ್ಟು ಅಂಕಗಳು 80 ಮಾರ್ಕ್ಸಿಗೆ ನೀವು ಆನ್ಸರ್ನ ಬರೀಬೇಕಾಗಿತ್ತೆ. ಅದರಲ್ಲಿ ಮೊದಲನೇದಾಗಿ ಬಹು ಆಯ್ಕೆ ಪ್ರಶ್ನೆಗಳು ಅಂತ ಬರ್ತವೆ. ಬಹು ಆಯ್ಕೆ ಪ್ರಶ್ನೆಗಳು 5 ಕೇಳಿರ್ತಾರೆ, ಅದಕ್ಕೆ 5 ಅಂಕಗಳು. ಅದಾದ ನಂತರ ನಿಮಗೆ ಬಿಟ್ಟ ಸ್ಥಳ ಬರುತ್ತೆ, 5 ಪ್ರಶ್ನೆಗಳನ್ನು ಕೇಳಿರ್ತಾರೆ, 5 ಅಂಕಗಳು ಇರುವಂಥದ್ದು. ಅದಾದ ನಂತರ ಹೊಂದಿಸಿ ಬರೆಯಿರಿ ಪ್ರಶ್ನೆಗೆ 5 ಪ್ರಶ್ನೆಗಳನ್ನು ಕೇಳಿರ್ತಾರೆ, 5 ಅಂಕಗಳು ಇರುವಂಥದ್ದು. ಅದಾದ ನಂತರ ಒಂದು ವಾಕ್ಯದ ಪ್ರಶ್ನೆಗಳು ಕೂಡ 5 ಇರ್ತವೆ, 5 ಅಂಕದ ಉತ್ತರಗಳು ಬರುವಂಥದ್ದು ಅಥವಾ 5 ಅಂಕ ಬರುವಂಥದ್ದು. ಅದಾದ ನಂತರ 2-3 ವಾಕ್ಯದಲ್ಲಿ ನಿಮಗೆ ಪ್ರಶ್ನೆಗಳನ್ನು 8 ಕೇಳಿರ್ತಾರೆ. 2-3 ವಾಕ್ಯದಲ್ಲಿ 8 ಪ್ರಶ್ನೆಗಳನ್ನು ಕೇಳಿರ್ತಾರೆ. ನೀವು 5 ಪ್ರಶ್ನೆಗೆ ಉತ್ತರ ಮಾಡಬೇಕಾಗತ್ತೆ. ಅದರಲ್ಲಿ 10 ಅಂಕಗಳು ನಿಮಗೆ ಸಿಗುವಂಥದ್ದು. ಅದಾದ ನಂತರ ನಿಮಗೆ 5 ಅಂಕದ ಪ್ರಶ್ನೆಗಳು ಬರ್ತವೆ. 5 ಅಂಕದ 9 ಪ್ರಶ್ನೆಗಳನ್ನು ಕೇಳಿರುವಂಥದ್ದು. 5 ಅಂಕದ 9 ಪ್ರಶ್ನೆಗಳನ್ನು ಕೇಳಿರ್ತಾರೆ. ಅದರಲ್ಲಿ ನೀವು ಉತ್ತರಿಸಬೇಕಾದಂಥ ಪ್ರಶ್ನೆಗಳ ಸಂಖ್ಯೆ ಎಷ್ಟು? 6 ಉತ್ತರಿಸಿದರೆ ನಿಮಗೆ ಒಟ್ಟು 30 ಅಂಕಗಳು ಸಿಗುವಂಥದ್ದು. ಅಂದರೆ ನೀವು 5 ಅಂಕದಲ್ಲಿ 6 ಪ್ರಶ್ನೆಗಳನ್ನು ಬರೆದ್ರೆ ಒಟ್ಟು 30 ಅಂಕಗಳು ಸಿಗ್ತವೆ. ಅದೇ ರೀತಿ 10 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋದರೆ ಒಟ್ಟು 4 ಪ್ರಶ್ನೆಗಳನ್ನು ಕೇಳಿರ್ತಾರೆ. 10 ಅಂಕದ್ದು 4 ಪ್ರಶ್ನೆಗಳಲ್ಲಿ ನೀವು ಬರಿಬೇಕಾಗಿದ್ದು 2 ಪ್ರಶ್ನೆಗಳಿಗೆ ಉತ್ತರಿಸಿದರೆ ನಿಮಗೆ 20 ಅಂಕಗಳು ಸಿಗುವಂಥದ್ದು. ಟೋಟಲ್ ಆಗಿ 80 ಅಂಕಗಳ ಪ್ರಶ್ನೆ ಪತ್ರಿಕೆಯನ್ನು ನೀವು ಉತ್ತರಿಸಬೇಕಾಗತ್ತೆ. ಹೌದಾ? ಹಾಗಾದರೆ ಯಾವ್ಯಾವ ಅಧ್ಯಾಯಕ್ಕೆ ಎಷ್ಟು ಅಂಕಗಳನ್ನ ಕೇಳ್ತಾರೆ ಅಂತ ನೋಡ್ತಾ ಹೋದರೆ ಟೋಟಲ್ ಆಗಿ ನಮಗೆ ಇರುವಂಥ ಅಧ್ಯಾಯಗಳೆಷ್ಟು? 9. ಹೌದಾ? 9 ಅಧ್ಯಾಯಗಳಲ್ಲಿ ನಮಗೆ ಯಾವ ಅಧ್ಯಾಯಕ್ಕೆ ಎಷ್ಟು ಅಂಕಗಳನ್ನು ಕೇಳ್ತಾರೆ, ನೋಡ್ರಿ. ಮೊದಲನೇ ಅಧ್ಯಾಯ, 1ನೇ ಅಧ್ಯಾಯದಲ್ಲಿ ನಿಮಗೆ 12 ಅಂಕಗಳು ಬರುವಂಥದ್ದು. 1ನೇ ಅಧ್ಯಾಯದಲ್ಲಿ ನಿಮಗೆ 12 ಅಂಕಗಳು ಬರ್ತವೆ. ಆ 12 ಅಂಕಗಳಲ್ಲಿ 1 ಅಂಕದ ಪ್ರಶ್ನೆಗಳು 2 ಇರ್ತವೆ. 1 ಅಂಕದ ಪ್ರಶ್ನೆಗಳು 2 ಇರುವಂಥದ್ದು. ಅದೇ ರೀತಿ 5 ಅಂಕದ ಪ್ರಶ್ನೆಗಳು 2 ಇರ್ತವೆ. ಟೋಟಲ್ ಆಗಿ ಎಷ್ಟಾಯಿತು? 12 ಅಂಕಗಳು 1ನೇ ಅಧ್ಯಾಯದಿಂದ ಬರುವಂಥದ್ದು. ಒಟ್ಟು 12 ಅಂಕಗಳು 1ನೇ ಅಧ್ಯಾಯದಿಂದ ಬರುತ್ತೆ. ಅದೇ ರೀತಿಯಾಗಿ ನಾವು 2ನೇ ಅಧ್ಯಾಯವನ್ನು ನೋಡ್ತಾ ಹೋಗೋಣ. 2ನೇ ಅಧ್ಯಾಯದಲ್ಲಿ ನಿಮಗೆ 14 ಅಂಕಗಳು ಬರುವಂಥದ್ದು. 2ನೇ ಅಧ್ಯಾಯದಲ್ಲಿ 14 ಅಂಕಗಳು ಬರ್ತವೆ. ಆ 14 ಅಂಕಗಳಲ್ಲಿ 1 ಅಂಕದ ಪ್ರಶ್ನೆಗಳು 2 ಇರ್ತವೆ. 2 ಅಂಕದ ಪ್ರಶ್ನೆಗಳು 1 ಇರುತ್ತೆ. ಅದೇ ರೀತಿ 10 ಅಂಕದ ಪ್ರಶ್ನೆಗಳು 1 ಇರುತ್ತೆ. ಟೋಟಲ್ ಆಗಿ 2ನೇ ಅಧ್ಯಾಯದಲ್ಲಿ ನಿಮಗೆ 14 ಅಂಕಗಳು ಬರುವಂಥದ್ದು. ಇನ್ನು 3ನೇದಾಗಿ ನೋಡ್ತಾ ಹೋಗೋಣ. 3ನೇ ಅಧ್ಯಾಯದಲ್ಲಿ ನಿಮಗೆ ಒಟ್ಟು 10 ಅಂಕಗಳು ಬರುವಂಥದ್ದು. ಒಟ್ಟು 10 ಅಂಕಗಳು ಬರ್ತವೆ. ಅದರಲ್ಲಿ 1 ಅಂಕದ 3 ಪ್ರಶ್ನೆಗಳು, 2 ಅಂಕದ 1 ಪ್ರಶ್ನೆ ಮತ್ತು 5 ಅಂಕದ 1 ಪ್ರಶ್ನೆ. ಎಷ್ಟಾಯಿತು? 10 ಅಂಕಗಳು ಬರುವಂಥದ್ದು. ಅದೇ ರೀತಿಯಾಗಿ ನಿಮಗೆ 4ನೇ ಅಧ್ಯಾಯವನ್ನು ನೋಡ್ತಾ ಹೋಗೋಣ. 4ನೇ ಅಧ್ಯಾಯದಲ್ಲಿ ಎಷ್ಟು ಅಂಕಗಳು ಬರ್ತವೆ? 12 ಅಂಕಗಳು ಬರುವಂಥದ್ದು. ಈ 12 ಅಂಕಗಳಲ್ಲಿ ಡಿವೈಡ್ ಮಾಡ್ತಾ ಹೋದರೆ 1 ಅಂಕದ 3 ಪ್ರಶ್ನೆ ಬರ್ತವೆ, 2 ಅಂಕದ 2 ಪ್ರಶ್ನೆ ಬರ್ತವೆ. ಅದೇ ರೀತಿಯಾಗಿ 5 ಅಂಕದ 1 ಪ್ರಶ್ನೆ ಬರುವಂಥದ್ದು. ಟೋಟಲ್ ಆಗಿ ನಿಮಗೆ 5ನೇ ಅಧ್ಯಾಯದಲ್ಲಿ ಅಂದರೆ 4ನೇ ಅಧ್ಯಾಯದಲ್ಲಿ ಕೂಡ 12 ಅಂಕ ಬರುತ್ತೆ. ಅದರಲ್ಲಿ 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು, 5 ಅಂಕದ ಪ್ರಶ್ನೆ 1 ಬರುವಂಥದ್ದು. ಅದೇ ರೀತಿ 5ನೇ ಅಧ್ಯಾಯವನ್ನು ನೋಡ್ತಾ ಹೋಗೋಣ. 5ನೇ ಅಧ್ಯಾಯದಲ್ಲಿ ಅತಿ ಹೆಚ್ಚು ಅಂದರೆ 18 ಅಂಕಗಳು ಬರ್ತವೆ. 5ನೇ ಅಧ್ಯಾಯದಲ್ಲಿ ಅತಿ ಹೆಚ್ಚು 18 ಅಂಕಗಳು ಬರುವಂಥದ್ದು. ಈ 18 ಅಂಕಗಳಲ್ಲಿ 1 ಅಂಕದ 3 ಪ್ರಶ್ನೆಗಳು ಬರ್ತಾವ. ಅದೇ ರೀತಿ 5 ಅಂಕದ 1 ಪ್ರಶ್ನೆ ಬರುತ್ತೆ. 10 ಅಂಕದ 1 ಪ್ರಶ್ನೆ ಬರುವಂಥದ್ದು. ಅದೇ ರೀತಿ
ನಾವು 6ನೇ ಅಧ್ಯಾಯವನ್ನು ನೋಡ್ತಾ ಹೋಗೋಣ. 6ನೇ ಅಧ್ಯಾಯದಲ್ಲಿ ಒಟ್ಟು 11 ಅಂಕಗಳನ್ನು ಕೇಳ್ತಾರೆ. ಒಟ್ಟು 11 ಅಂಕಗಳು ಬರುವಂಥದ್ದು. ಅದರಲ್ಲಿ 1 ಅಂಕದ 1 ಪ್ರಶ್ನೆ, 5 ಅಂಕದ 2 ಪ್ರಶ್ನೆ, ಒಟ್ಟು 11 ಅಂಕಗಳು 5ನೇ ಅಧ್ಯಾಯದಲ್ಲಿ ಬರುತ್ತೆ. ಅದೇ ರೀತಿ ನೀವು 6ನೇ ಅಧ್ಯಾಯದಲ್ಲಿ ಬರುತ್ತೆ. ಅದೇ ರೀತಿ 7ನೇ ಅಧ್ಯಾಯವನ್ನು ನೋಡ್ತಾ ಹೋಗೋಣ. 7ನೇ ಅಧ್ಯಾಯದಲ್ಲಿ ಒಟ್ಟು 13 ಅಂಕಗಳು ಬರ್ತವೆ. 7ನೇ ಅಧ್ಯಾಯದಲ್ಲಿ ಒಟ್ಟು 13 ಅಂಕಗಳು ಬರ್ತವೆ. ಆ 13 ಅಂಕಗಳಲ್ಲಿ 1 ಅಂಕದ 1 ಪ್ರಶ್ನೆ ಮತ್ತು 10 ಅಂಕದ 1 ಪ್ರಶ್ನೆ, 1 ಅಂಕದ 1 ಪ್ರಶ್ನೆ ಮತ್ತು 10 ಅಂಕದ 1 ಪ್ರಶ್ನೆ ಮತ್ತು 2 ಅಂಕದ 1 ಪ್ರಶ್ನೆ ಬರುವಂಥದ್ದು. ಯಾವುದು? 7ನೇ ಅಧ್ಯಾಯದಲ್ಲಿ ಒಟ್ಟು 13 ಅಂಕಗಳು, 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ ಮತ್ತು 10 ಅಂಕದ 1 ಪ್ರಶ್ನೆ. ಇಷ್ಟು ನಿಮಗೆ 7ನೇ ಅಧ್ಯಾಯದಲ್ಲಿ ಬರುವಂಥದ್ದು. ಅದೇ ರೀತಿ 8ನೇ ಅಧ್ಯಾಯ ನೋಡ್ಕೊರಿ. 8ನೇ ಅಧ್ಯಾಯದಲ್ಲಿ 2ನೇ ಸೆಕೆಂಡ್ ಹೈಯೆಸ್ಟ್ ಇಲ್ಲ, 3ನೇ ಸೆಕೆಂಡ್ ಹೈಯೆಸ್ಟ್ 15 ಅಂಕ ಬರ್ತಿದೆ. 3ನೇ ಸೆಕೆಂಡ್ ಹೈಯೆಸ್ಟ್ ಅಂದರೆ 15 ಅಂಕ ಬರುತ್ತೆ. ಅದರಲ್ಲಿ ನಿಮಗೆ 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ ಮತ್ತು 5 ಅಂಕದ ಪ್ರಶ್ನೆಗಳು 2 ಬರುವಂಥದ್ದು. ಒಟ್ಟು 15 ಅಂಕಗಳು ನಿಮಗೆ 8ನೇ ಅಧ್ಯಾಯದಿಂದ ಬರುತ್ತೆ. ಅದೇ ರೀತಿ 9ನೇ ಅಧ್ಯಾಯ ನೋಡ್ಕೊಳ್ಳಿ. ಲಾಸ್ಟ್ ಅಧ್ಯಾಯ 9ನೇ ಅಧ್ಯಾಯ ಸೆಕೆಂಡ್ ಹೈಯೆಸ್ಟ್ ಅಂದರೆ 16 ಅಂಕಗಳನ್ನು ಈ ಅಧ್ಯಾಯದಿಂದ ಕೇಳ್ತಾರೆ. ಹಾಗಾದರೆ ಎಷ್ಟೆಷ್ಟು ಕೇಳ್ತಾರೆ? 1 ಅಂಕದ್ದು 2, 2 ಅಂಕದ್ದು 2 ಹಾಗೂ 10 ಅಂಕದ 1 ಪ್ರಶ್ನೆ ಕೇಳುವಂಥದ್ದು. 10 ಅಂಕದ 1 ಪ್ರಶ್ನೆಯನ್ನು ಕೇಳುವಂಥದ್ದು. ಇಷ್ಟು ನಿಮಗೆ ಈ ಅಧ್ಯಾಯದಲ್ಲಿ ಬರುವಂಥದ್ದು. ಆತ್ಮೀಯ ವಿದ್ಯಾರ್ಥಿಗಳೇ, ನೋಡಿ ನಿಮಗೆ ದ್ವಿತೀಯ PUC 2026-27ನೇ ಸಾಲಿನ ನೀಲನಕ್ಷೆಯನ್ನು ನಾನು ಈಸಿಯಾಗಿ ಬಿಡಿಸ್ಕೊಟ್ಟಿದ್ದೀನಿ. ಟೋಟಲಾಗಿ ನಿಮಗೆ 80 ಅಂಕಗಳಿಗೆ ನೀವು ಪ್ರಶ್ನೆ ಪತ್ರಿಕೆಯಲ್ಲಿ ಉತ್ತರಗಳನ್ನು ಬರೀಬೇಕಾಗುತ್ತೆ. ಅದರಲ್ಲಿ ಈ ರೀತಿ ಡಿವೈಡ್ ಮಾಡಿ ಕೊಟ್ಟಿರುವಂಥದ್ದು. ಹಾಗಾಗಿ ಮತ್ತು ಯಾವ ಅಧ್ಯಾಯಕ್ಕೆ ಎಷ್ಟು ಅಂಕಗಳನ್ನು ಕೇಳ್ತಾರೆ ಅಂದರೆ ಟೋಟಲ್ ಆಗಿರುವಂಥದ್ದು 9 ಅಧ್ಯಾಯಗಳು. 9 ಅಧ್ಯಾಯದಲ್ಲಿ ಆಯಾ ಅಧ್ಯಾಯವಾರು ಅಂಕಗಳು ಎಷ್ಟು ಕೊಟ್ಟಿರ್ತಾರೆ ನೋಡ್ಕೊರಿ. ಅದಾದ್ಮೇಲೆ 1 ಅಂಕದ ಪ್ರಶ್ನೆಗಳು ಎಷ್ಟು ಬರ್ತವೆ, 2 ಅಂಕದ ಪ್ರಶ್ನೆಗಳು ಎಷ್ಟು ಬರ್ತವೆ, 3 ಅಂಕದ ಪ್ರಶ್ನೆಗಳು ಎಷ್ಟು ಬರ್ತವೆ ಮತ್ತು 10 ಅಂಕದ ಪ್ರಶ್ನೆಗಳು ಎಷ್ಟು ಬರ್ತವೆ ಅನ್ನೋದನ್ನು ನೋಡ್ಕೊಳ್ಳಿ. ನೀಟಾಗಿ ನೋಡಿಕೊಂಡು ಈ ರೀತಿಯಾಗಿ ನೀವು ಅಭ್ಯಾಸವನ್ನು ಮಾಡಿದ್ದಾದರೆ 2026 ಮತ್ತು 27ನೇ ಸಾಲಿನ 27ರಲ್ಲಿ ಬರುವಂಥ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸೋದಕ್ಕೆ ಸಹಾಯ ಆಗುತ್ತೆ. ಇದೇ ರೀತಿ ದ್ವಿತೀಯ PUCಗೆ ಸಂಬಂಧಪಟ್ಟಂತೆ ಎಲ್ಲ ವಿಷಯದ ನೀಲನಕ್ಷೆಗಳನ್ನು ನನ್ನ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹಾಗಾಗಿ ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ದ್ವಿತೀಯ PUCಗೋಸ್ಕರ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ನ ಕೊಟ್ಟಿರ್ತೀನಿ. ಆ ಲಿಂಕ್ಗೆ ನೀವು ಏನಾದರೂ ಜಾಯ್ನ್ ಆದರೆ ಅದು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗುತ್ತೆ. ಅದರಲ್ಲಿ ನಾನು ಹೆಚ್ಚಿನ ವಿಡಿಯೋಗಳನ್ನು ಮತ್ತು ದ್ವಿತೀಯ PUCಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಹಂಚ್ಕೋತಾ ಇರ್ತೀನಿ. ಹಾಗಾಗಿ ಅದಕ್ಕೆ ನೀವು ಜಾಯ್ನ್ ಆಗಿ ಮತ್ತು ಸಹಾಯವನ್ನು ಪಡ್ಕೊಳ್ಳಿ ಮತ್ತು ವಿಷಯಗಳನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.